ನಮಸ್ಕಾರ, ನ್ಯೂಸ್ at 12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಐಎಂಎ ಜ್ಯುವೆಲರಿಯಲ್ಲೂ ಕೂಡ ಚಿನ್ನದ ಖಜಾನೆಯನ್ನ ಲೂಟಿ ಮಾಡಲಾಗಿದೆ. ಮನ್ಸೂರ್ ದುಕಾನ್ನಲ್ಲಿ ಕಡಿಮೆ ಚಿನ್ನ ಇದೆ, ಹೆಚ್ಚು ಬೆಳ್ಳಿ ಇದೆ. ಟ್ರಂಕ್ಗಳನ್ನ ತಂದು ಆಭರಣವನ್ನ ತುಂಬುತ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇವತ್ತು ಐಎಂಎ ಜ್ಯುವೆಲರಿ ಅಂಗಡಿಯನ್ನ ಓಪನ್ ಮಾಡಿ ಅಲ್ಲಿ ಏನೇನಿದೆ ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಜ್ಯುವೆಲರಿ ಒಳಗಿರುವಂತಹ ಖಜಾನೆಯನ್ನ ಹುಡುಕ್ತಾ ಇದೆ ಎಸ್ಐಟಿ ತಂಡ. ಐಎಂಎ ನೌಕರರು ನೀಡಿದಂತ ದಾಖಲೆಗಳ ಬಗ್ಗೆಯೂ ಕೂಡ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ನಿರ್ದೇಶಕರ ಮಾಹಿತಿ ಮೇರೆಗೆ ಎಸ್ಐಟಿಯಿಂದ ಈ ಒಂದು ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಎಷ್ಟು ಚಿನ್ನ, ಎಷ್ಟು ಬೆಳ್ಳಿ, ಎಷ್ಟು ಡೈಮಂಡ್ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಸೊ ನೀವು ಕೂಡ ನೋಡ್ತಾ ಇದ್ದೀರಾ, ಟ್ರಂಕ್ ಗಳನ್ನ ತಂದು ಅಲ್ಲಿ ಆಭರಣಗಳನ್ನ ತುಂಬಿಕೊಂಡು ಹೋಗೋದಕ್ಕೆ ಪೊಲೀಸರು ತಂದಿರುವಂತಹ ಟ್ರಂಕ್ಗಳು ಈಗ ಐಎಂಎ ಜ್ಯುವೆಲರಿ ಒಳಗಡೆ ತಗೊಂಡೋಗಿ ಅಲ್ಲಿಂದ ಚಿನ್ನ, ಬೆಳ್ಳಿಗೆ ಎಲ್ಲವನ್ನೂ ಕೂಡ ತುಂಬಿಕೊಂಡು ಬರಲಾಗ್ತದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನಿರಾಜು, ಎಷ್ಟು ಬೆಳ್ಳಿ ಸಿಕ್ತು, ಎಷ್ಟು ಚಿನ್ನ ಸಿಕ್ಕಿದೆ, ಎಷ್ಟು ಡೈಮಂಡ್ ಸಿಕ್ಕಿದೆ, ಯಾವ ರೀತಿಯಾಗಿ ಪರಿಶೀಲನೆ ನಡೀತಾ ಇದೆ? 2 ಗಂಟೆಗಳಿಂದ ಒಂದು ಜ್ಯುವೆಲರಿಯಲ್ಲಿ ಪರಿಶೀಲನಾ ಕಾರ್ಯ ನಡೀತಾ ಇದೆ. ಏನು ಮೊದಲಿಗೆ ಡೋರ್ ಓಪನ್ ಮಾಡಿ ಒಳಗಡೆ ಹೋದ ಸಂದರ್ಭದಲ್ಲಿ ಶೋಕೇಸ್ ಗಳೆಲ್ಲ ಖಾಲಿಯಾಗಿತ್ತು. ಯಾಕಂದ್ರೆ ಎಲ್ಲಾ ಜ್ಯುವೆಲರಿಯನ್ನ ಶೋಕೇಸ್ ಗಳಿಂದ ರಿಮೂವ್ ಮಾಡಿ ಬೇರೆ ಕಡೆ ಅದನ್ನ ಅಜ್ಞಾತ ಸ್ಥಳದಲ್ಲಿ ನಿಗೂಢವಾಗಿ ಇಡಲಾಗಿತ್ತು ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ ಅಧಿಕಾರಿಗಳು ಏಕೈಕ ಅದನ್ನ ನೋಡಿ ಏನು ಇಷ್ಟೊಂದು ಖಾಲಿ ಆಗಿದೆಯಲ್ಲ, ಜ್ಯುವೆಲರಿ ಇದೆಯಾ ಇಲ್ವಾ ಅಂತ ಹೇಳಿ ಟೆನ್ಷನ್ ಸಹ ಒಳಗಾಗಿದ್ರು. ಆನಂತರ ಅದನ್ನ ಸಿಬ್ಬಂದಿಯನ್ನ ಕೇಳಿದಾಗ ಲಾಕರ್ ನಲ್ಲಿ ಇರ್ಬೋದು ಅಂತ ಹೇಳಿ ಕೆಳ ಮಹಡಿಗೆ ಹೋದಾಗ ಅಲ್ಲಿ ಕೆಲವು ಲಾಕರ್ ಗಳಲ್ಲಿ ಚಿನ್ನ ಮತ್ತೆ ಬೆಳ್ಳಿ ಆಭರಣಗಳು ಪತ್ತೆಯಾಗಿದ್ದಾವೆ. ಅವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳ್ಳಿಯೇ ಸಿಕ್ಕಿರೋದ್ರಿಂದ ಇದನ್ನ ವೆಯ್ಟ್ ಮಾಡುವಂತದ್ದು ಮತ್ತೆ ಮೌಲ್ಯಮಾಪನ ಮಾಡುವಂತ ಕೆಲಸವನ್ನ ಎಸ್ಐಟಿ ಮಾಡ್ತಾ ಇದೆ. ಮತ್ತೆ ಅಲ್ಪ ಪ್ರಮಾಣದಲ್ಲಷ್ಟೇ ಚಿನ್ನ ಸಹ ಪತ್ತೆಯಾಗಿದೆ ಅಂತ ಹೇಳಿ ಸಿಕ್ಕಿರುವಂತದ್ದು. ಈಗಾಗಲೇ ಜಯನಗರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಸುಮಾರು 60% ಅಷ್ಟು ಅಲ್ಲಿ ಆಭರಣಗಳಿತ್ತು. ಆದ್ರೆ ಉಳಿದ 40% ಅಷ್ಟು ಇಲ್ಲಿ ಒಂದು ಆಭರಣಗಳನ್ನ ಸಿಕ್ಕೊಳ್ಳಲಾಗಿತ್ತು ಅಂತ ಹೇಳಿ ಈಗ ಅಧಿಕಾರಿಗಳು ಸಿಕ್ಕಿರುವಂತದ್ದು. ಏನು ನಿರ್ದೇಶಕರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಏನಿದೆ, ಆ ಒಂದು ಸ್ಟೇಟ್ಮೆಂಟ್ ಮೇಲೆ ಈಗ 2 ಕಡೆ ಶೋಧ ನಡೆಸಿದ್ದಾರೆ. ಈಗ ಮೊದಲಿಗೆ ಜಯನಗರದಲ್ಲಿ ಶೋಧ ಮಾಡಿ ಸುಮಾರು 43 ಕೆಜಿ ಚಿನ್ನ ಜಪ್ತಿ ಮಾಡಿದ್ರು. ಆದ್ರೆ ಇಲ್ಲಿ ಅಷ್ಟೇ ಪ್ರಮಾಣದಲ್ಲಿಲ್ಲ, ಕೆಲವು ದಾಖಲೆಗಳು ಮತ್ತೆ ಬೆಳ್ಳಿ ವಸ್ತುಗಳು ಮಾತ್ರ ಇದೆ ಅಂತ ಹೇಳಿ ಈಗ ನಿರ್ದೇಶಕರು ಹೇಳಿರೋದ್ರಿಂದ ಅದನ್ನ ಹುಡುಕಾಟ ನಡೆಸಿದ್ದಾರೆ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಐಎಂಎ ಜ್ಯುವೆಲರಿ ಮಾಲೀಕ ಮನ್ಸೂರ್ ದತ್ತು ಪಡೆದಿದ್ದಂತ ಶಿವಾಜಿನಗರದ ವಿಕೆಒ ಶಾಲೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ರಿಜ್ವಾನ್ ಅರ್ಷದ್ ಭೇಟಿ ನೀಡಿದ್ರು. ಮಕ್ಕಳಿಗೆ ಆಗ್ತಾ ಇರುವಂತಹ ಸಮಸ್ಯೆ, ಶಿಕ್ಷಕರಿಗೆ ಸಂಬಳ ಸಿಗ್ತಾ ಇಲ್ಲ ಅಂತ ಪೋಷಕರು ಪ್ರತಿಭಟಿಸಿದ್ರು. ಇದರ ಬೆನ್ನಲ್ಲೇ ಶಾಲೆಗೆ ಭೇಟಿ ನೀಡಿ ಅಗತ್ಯ ನೆರವು ನೀಡುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಇದೇ ವೇಳೆ ಶಾಸಕ ರೋಷನ್ ಬೇಗ್ಗೆ ಸಚಿವ ಜಮೀರ್ ಟಾಂಗ್ ಕೊಟ್ರು. ರೋಷನ್ ಬೇಗ್ ಹಾಲು ಕುಡಿಯೋ ಮಗುವಲ್ಲ, ತುಂಬಾ ಹಿರಿಯರಿದ್ದಾರೆ, ನಾವು ಚಿಕ್ಕವರು, ಪಕ್ಷ ಅಶಿಸ್ತು ಸಹಿಸಲ್ಲ. ಸಿದ್ದರಾಮಯ್ಯ, ವೇಣುಗೋಪಾಲ್ ಮತ್ತು ದಿನೇಶ್ ಗುಂಡೂರಾವ್ ಅವರ ಬಗ್ಗೆ ಏನಾದ್ರೂ ಮಾತನಾಡಿದ್ರೆ ಸುಮ್ನಿರೋಕಾಗುತ್ತಾ ಅಂತ ಗುಡುಗಿದ್ರು. ಈಗ ನಾವು ಯಾರು ಮುಸ್ಲಿಂ ಲೀಡರ್ ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿ ಅಂತ ರೋಷನ್ ಬೇಗ್ ಹೇಳ್ಕೊಟ್ಟಿಲ್ಲ. ಅವ್ರೇನು ಹಾಲು ಕುಡಿಯೋ ಮಗು ಇಲ್ಲ, ಅವ್ರು ಸೀನಿಯರ್ ರಾಜಕಾರಣಿಗಳು. ನಾವೆಲ್ಲ ಅವ್ರ ಮುಂದೆ ಭಾಳ ಸಣ್ಣ ಹುಡುಗರು, ನಾವು ಅಂಥ ಸೀನಿಯರ್ ಲೀಡರ್. ಅವರೇ ಹೇಳಿಕೆ ಕೊಟ್ಟು ಅವರೇ ಡಿಮ್ಯಾಂಡ್ ಮಾಡ್ಕೊಂಡ್ರು. ಯಾರು ಮುಸಲ್ಮಾನ್ ಲೀಡರ್ ಹೇಳಿ ಮಾಡೋಕ್ಕೂ ನಮ್ಮ ಇದು ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ಮಾತೆಲ್ಲ ರಾಹುಲ್ ಗಾಂಧಿ ಕೇಳ್ತಾರ? ಈಗ ನಾವು ಹೇಳೋಕ್ಕೆ ಸಾಧ್ಯನಾ? ಈ ಥರ ಸಿದ್ದರಾಮಯ್ಯ ಬಗ್ಗೆ ಹಿಂಗೆ ಹೇಳಿ, ಬಫೂನ್ ಅಂತ ವೇಣುಗೋಪಾಲ್ಗೆ ಹೇಳಿ, ಫ್ಲಾಪ್ ಶೋ ಅಂತ ದಿನೇಶ್ ಹೇಳಿ ಅಂತ ನಾವು ಹೇಳೋಕ್ಕಾಗ್ತದ? ಅವ್ರೇನು ಹಾಲು ಕುಡಿಯೋ ಮಗುನ ನಾವು ಹೇಳ್ಕೊಟ್ಟು ಮಾಡಿ ಹೇಳಕ್ಕೆ ಅವರು. ರೋಷನ್ ಬೇಗ್ ಅವರು ಪಕ್ಷದ ಶಿಸ್ತನ್ನು ಮೀರಿದ್ದಾರೆ. ಪಕ್ಷದ ಹಿರಿಯರಿಗೆ, ವಿಶೇಷವಾಗಿ ಅವರು AICC ಪ್ರಧಾನ ಕಾರ್ಯದರ್ಶಿಗಳ ಬಗ್ಗೆ ಆಡಿರ್ತಕ್ಕಂಥ ಮಾತು ಭಾಳ ಹಿಡಿತದಲ್ಲಿ, ತಮ್ಮ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕು. ಅವ್ರು ಆಡಿದಂಥ ಮಾತದು ಹಿಡಿತ ಮೀರಿ ಅವ್ರು ಮಾತನಾಡಿದ್ದಾರೆ. ಸಿದ್ದರಾಮಯ್ಯವ್ರವ್ರಿಗೆ ಭಾಳ ದುರಂಕಾರ ಇದೆ ಅಂತ ಹೇಳಿದ್ದಾರೆ. ಅವರ ಸಂಪುಟದಲ್ಲಿ 4.5 ವರ್ಷ ಅವರು ಸಚಿವರಾಗಿದ್ದರು. ಆವಾಗ ಅವರ ದುರಂಕಾರ ಕಂಡು ಬಂದಿಲ್ವಾ? ಸಂಪುಟದಲ್ಲಿ ಸಚಿವರು ಮಾಡಿದಾಗ ಸಿದ್ದರಾಮಯ್ಯ ಅವ್ರಿಗೆ ಜೈ ಅಂತ ಹೇಳಿ ತಿರುಗಾಡ್ತಿದ್ರು. ಅವ್ರಿಗೆ ಅವಕಾಶ ಸಿಗದೆ ಇದ್ರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತನಾಡ್ತಾರೆ, ದಿನೇಶ್ ಗುಂಡೂರಾವ್ ಅವ್ರ ಬಗ್ಗೆ ಮಾತನಾಡ್ತಾರೆ. ಸೊ ಬರೀ ಮಾತನಾಡೋದಿರಲಿ, ಪಕ್ಷದ ಸೋಲಿಗೆ ಇವರೇ ಕಾರಣ ಅಂತ ಅವ್ರು ಹೇಳಿದರು. ಪಕ್ಷದ ಅಭ್ಯರ್ಥಿ ಆದಂಥ ನಾನೇ ಹೇಳ್ತೇನೆ, ನನ್ನ ವಿರುದ್ಧ ನೀವು ಕೆಲಸ ಮಾಡಿದ್ರಿ, ಮತ್ತೆ ಪಕ್ಷದ ಸೋಲಿಗೆ ಅವ್ರ ಕಾರಣ ಇವ್ರ ಕಾರಣ ಅಂತೀರಿ. ಫಸ್ಟ್ ನೀವೇನು ಮಾಡಿದಿರಿ? ಆ ಪಕ್ಷಕ್ಕೆ ಕೆಲಸ ಮಾಡಿದ್ದೀರಾ ನಿಷ್ಠೆಯಿಂದ? ನಿಮ್ಮ ಸ್ವಂತ ಚುನಾವಣೆ ಬಿಟ್ಟರೆ ನೀವು ಯಾವತ್ತೂ ಕಾಂಗ್ರೆಸ್ ಮಾಡ್ತಿಲ್ಲ. ನೀವು ನಿಂತರೆ ಕಾಂಗ್ರೆಸ್, ಬೇರೆಯವ್ರು ನಿಂತರೆ ಕಾಂಗ್ರೆಸ್ ಅಲ್ವಾ? ಬಟ್ ನೀವು ನಿಮ್ಮ ನಡೆ ನುಡಿ ಏನಂತ ಎಲ್ಲರಿಗೂ ಗೊತ್ತಿದೆ. ಅದಕ್ಕೋಸ್ಕರ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಪಕ್ಷದಲ್ಲಿ ಒಂದು ಡಿಸಿಪ್ಲಿನ್ ಇರಬೇಕು,
ಡಿಸಿಪ್ಲಿನ್ ಇದ್ದರೆ ಪಕ್ಷ ನಡ್ಸೋಕೆ ಆಗೋದಿಲ್ಲ. ನೀವು ಎಷ್ಟೇ ಹಿರಿಯರಾಗಲಿ ಅಷ್ಟು ನೀವು ಒಂದು ಮಿತಿ ಮೀರಿ ಮಾತನಾಡಬಾರ್ದು, ಮಿತಿ ಮೀರಿ ಪಕ್ಷಕ್ಕೆ ನಷ್ಟ ಆಗಬಾರ್ದು. ಸೊ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ತಲೆ ಬಾಗಬೇಕು. ಬೆಂಗಳೂರಲ್ಲಿ ಸಚಿವ ಜಮೀರ್ ಅಹಮದ್ ಬ್ಯುಸಿ ಆಗಿದ್ದಾರೆ, ಆದ್ರೆ ಹಾವೇರಿಯಲ್ಲಿ ಮಾತ್ರ ಸಚಿವ ಜಮೀರ್ ಅಹಮದ್ ಖಾನ್ ನಾಪತ್ತೆ ಆಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಕಾಣೆಯಾಗಿದ್ದಾರೆ, ಹುಡುಕಿ ಕೊಡಿ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹರಿದಾಡ್ತಾ ಇದೆ. ಬ್ಯಾಡಗಿ ಸತ್ತ ಪ್ರಜೆ ಎಂಬ ಹೆಸರಿನ ಫೇಸ್ಬುಕ್ ಅಕೌಂಟ್ ನಿಂದ ಈ ಒಂದು ಪೋಸ್ಟ್ ಅನ್ನ ಹಾಕಲಾಗಿದೆ. ಕಳೆದ 3 ತಿಂಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಜಿಲ್ಲೆಗೆ ಬಂದಿಲ್ಲ. ಲೋಕಸಭಾ ಚುನಾವಣೆಗೆ ಪ್ರಚಾರದ ಸಂದರ್ಭದಲ್ಲಿ ಕಾಣಿಸಿಕೊಂಡಿದ್ರು, ಪ್ರಚಾರ ಮಾಡಿದ್ರು, ಅದಾದ್ಮೇಲೆ ಕಾಣಿಸ್ಕೊಂಡೇ ಇಲ್ಲ. ಸಚಿವರು ಅಂದಿನಿಂದ ಇಲ್ಲಿಯವರೆಗೂ ಜಿಲ್ಲೆಗೆ ಆಗಮಿಸಿಲ್ಲ. ಹೀಗಾಗಿ ಸಚಿವರನ್ನ ದಯವಿಟ್ಟು ಹುಡುಕಿ ಕೊಡಿ ಅಂತ ಪೋಸ್ಟ್ ಅನ್ನ ಮಾಡಲಾಗಿದೆ. ಈ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಬಳ್ಳಾರಿ ಮನೆಯಲ್ಲಿ ಜನಾರ್ದನ ರೆಡ್ಡಿ ಅವರು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಶ್ರೀಶೈಲ ಜಗದ್ಗುರು ರಂಭಾಪುರಿ ಪೀಠದ ಜಗದ್ಗುರುಗಳ ಪಾದಪೂಜೆಯನ್ನ ಮಾಡ್ತಾ ಇದ್ದಾರೆ. ಬಳ್ಳಾರಿ ನಗರ ಸಿರುಗುಪ್ಪ ರಸ್ತೆಯಲ್ಲಿರುವಂತಹ ರೆಡ್ಡಿ ನಿವಾಸದಲ್ಲಿ ಈ ಒಂದು ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇರುವಂತದ್ದು. ರೆಡ್ಡಿ ದಂಪತಿಯಿಂದ ಶ್ರೀಶೈಲ ಜಗದ್ಗುರುಗಳಿಗೆ ಪಾದಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಕಾಶಿ ಪೀಠದ ಜಗದ್ಗುರು ಸೇರಿದಂತೆ ಹಲವು ಮಠಾಧೀಶರ ಪಾದಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಶ್ರೀಗಳಿಗೆ ಪಾದಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ ರೆಡ್ಡಿ ದಂಪತಿ, ಜನಾರ್ದನ ರೆಡ್ಡಿ ಅವರ ದಂಪತಿ. ಓಂ ಶಿವಾಯ ನಮಃ. ಜನಾರ್ದನ ರೆಡ್ಡಿ ಅವರು ಬಳ್ಳಾರಿಯಲ್ಲಿ ಇದ್ದಾರೆ. ಈಗ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸುತ್ತಿರುವಂತದ್ದು. ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶರಣು ಹಂಪಿ, ಈ ಒಂದು ಪೂಜೆಯ ಉದ್ದೇಶ ಆದ್ರೂ ಏನು ಅಂತ? ಪೃಥ್ವಿರಾಜ್, ಬಳ್ಳಾರಿಗೆ ಬೇರೆ ಬೇರೆ ಕಾರಣಗಳಿಗೆ ಇಬ್ಬರು ಜಗದ್ಗುರುಗಳು ಬಳ್ಳಾರಿಗೆ ಆಗಮಿಸಿದ್ರು. ಈ ಹಿನ್ನೆಲೆಯಲ್ಲಿ ಅವರನ್ನ ಮನವಿ ಮಾಡಿಕೊಂಡ್ರು, ನಮ್ಮ ಮನೆಗೂ ಕೂಡ ಬನ್ನಿ ಅಂತ ಹೇಳಿ ರೆಡ್ಡಿ ಕುಟುಂಬದ ಸದಸ್ಯರು ಮತ್ತು ಸ್ವತಃ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಅವರ ನಿವಾಸಕ್ಕೆ ಇದೇ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. 9 ಗಂಟೆಗೆ ಆಗಮಿಸಿದಂತ ಇಬ್ಬರು ಜಗದ್ಗುರುಗಳು, ಶ್ರೀಶೈಲ ಜಗದ್ಗುರು ಮತ್ತು ಕಾಶಿ ಜಗದ್ಗುರು ಇಬ್ಬರು ಕೂಡ ಆಗಮಿಸಿ ಅವರಿಗೆ ಅಲ್ಲಿ ಏನು ಪೂಜೆಯನ್ನ ಮಾಡಿದ್ದಾರೆ ಮತ್ತು ಪ್ರತಿನಿತ್ಯನೂ ಕೂಡ ಲಿಂಗ ಪೂಜೆಯನ್ನ ಮಾಡ್ತಾ ಬರ್ತಿದ್ದಾರೆ ಜನಾರ್ದನ್ ರೆಡ್ಡಿ ಅವರ ದಂಪತಿಗಳು. ಇದ್ರ ಜೊತೆಗೆ ಅವರ ಸ್ನೇಹಿತರಾದಂತಹ ಶ್ರೀರಾಮುಲವರು ಕೂಡ ಲಿಂಗ ಪೂಜೆಯನ್ನ ಮಾಡ್ತಾ ಬರ್ತಿದ್ದಾರೆ ಪ್ರತಿದಿನವೂ ಕೂಡ ಚಾಚು ತಪ್ಪದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಭೇಟಿ ನೀಡಿದ ಉದ್ದೇಶ ಏನ್ ವಿಶೇಷವಾಗಿ ನಿಂತಿದ್ದಿಲ್ಲ, ಆದ್ರೆ ಬಳ್ಳಾರಿ ಸುತ್ತಮುತ್ತಲೂ ಬಂದಂತ ಇಬ್ಬರು ಜಗದ್ಗುರುಗಳನ್ನ ತಮ್ಮ ಮನೆಗೆ ಆಹ್ವಾನಿಸಿದ್ದಕ್ಕೆ ಬಂದಿದ್ದೀವಿ ಮತ್ತು ಇಲ್ಲಿ ಲಿಂಗ ಪೂಜೆಯನ್ನು ಕೂಡ ಮಾಡಿದೀವಿ. ಅವರಿಗೆ ಇರುವಂತ ಸಮಸ್ಯೆಗಳೇನಿದಾವೆ ಅಥವಾ ಸಂಕಷ್ಟಗಳೇನಿದಾವೆ ಅವೆಲ್ಲವೂ ಕೂಡ ಬಗೆಹರಿಲಿ ಅಂತ ಹೇಳಿ ನಾವು ಆಶಿಸ್ತೇವೆ ಅಂತ ಹೇಳಿ ಇಬ್ಬರು ಶ್ರೀಗಳು ಕೂಡ ಏನ್ ಭರವಸೆಯನ್ನ ನೀಡಿದ್ರು ಮತ್ತು ಆಶೀರ್ವಾದವನ್ನು ಕೂಡ ನೀಡಿದ್ರು. ಆ ಆಶೀರ್ವಾದದಿಂದಾಗಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮತ್ತು ಕುಟುಂಬ ಸಂತೃಪ್ತರಾದ್ರು. ಅವರ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಪೂಜೆಯಲ್ಲಿ ಭಾಗವಹಿಸಿದ್ದು ಕಂಡು ಬರ್ತಿತ್ತು. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದೇ ಕುರ್ಚಿ ಇಬ್ಬರು ಅಧಿಕಾರಿಗಳ ಫೈಟ್, ಮ್ಯೂಸಿಕಲ್ ಚೇರ್ ಆಯ್ತು KSOU ಕುರ್ಚಿಗಾಗಿ ಅಧಿಕಾರಿಯ ಉಪವಾಸ. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮಂಡ್ಯ ಪ್ರಾದೇಶಿಕ ನಿರ್ದೇಶಕರ ಹುದ್ದೆಗೆ ಫೈಟ್ ನಡೀತಾ ಇದೆ. ಡಾಕ್ಟರ್ ಸುಧಾಕರ್ ಮತ್ತು ಡಾಕ್ಟರ್ ನಂದಕುಮಾರಿ ನಡುವೆ ಕಿತ್ತಾಟ ನಡೀತಾ ಇರುವಂತದ್ದು. ಒಂದೇ ಹುದ್ದೆಗೆ ಇಬ್ಬರು ಅಧಿಕಾರಿಗಳು ಇಲ್ಲಿ ಕಿತ್ತಾಟವನ್ನ ಮಾಡ್ಕೊಳ್ತಾ ಇದ್ದಾರೆ. ಮಂಡ್ಯ ಪ್ರಾದೇಶಿಕ ನಿರ್ದೇಶಕರ ಹುದ್ದೆಗೆ ಇಲ್ಲಿ ಫೈಟ್ ಏರ್ಪಟ್ಟಿದೆ. ಡಾಕ್ಟರ್ ಸುಧಾಕರ್ ಮತ್ತು ಡಾಕ್ಟರ್ ನಂದಕುಮಾರಿ ನಡುವೆ ಈ ಒಂದು ಫೈಟ್ ನಡೀತಾ ಇದೆ. ಒಂದೇ ಹುದ್ದೆಗೋಸ್ಕರ ಈ ಇಬ್ಬರು ಅಧಿಕಾರಿಗಳು ಕಿತ್ತಾಟವನ್ನ ಮಾಡ್ಕೊಳ್ತಾ ಇದ್ದಾರೆ. 2012ರಿಂದ ಮಂಡ್ಯದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ನಂದಕುಮಾರಿ ಅವರು. ನಂದಕುಮಾರಿ ಸ್ಥಾನಕ್ಕೆ ನೇಮಕವಾಗಿದ್ದಾರೆ ಡಾಕ್ಟರ್ ಸುಧಾಕರ್. ದಾವಣಗೆರೆಯಿಂದ ಮೇ 27ರಂದೇ ಸುಧಾಕರ್ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿರುವಂತದ್ದು ಈ ಒಂದು ನಿರ್ದೇಶಕರ ಹುದ್ದೆಗೆ. ಮೇ 30ರಂದು ಮಂಡ್ಯದಲ್ಲಿ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ ಸುಧಾಕರ್. ಜೂನ್ 4ರಂದು ಎಲ್ಲಾ ವರ್ಗಾವಣೆ ತಡೆ ಹಿಡಿದಿದೆ.
KSOU ಕುರ್ಚಿಗಾಗಿ ಉಪವಾಸವನ್ನ ಕೂತಿದ್ದಾರೆ ಡಾಕ್ಟರ್ ಸುಧಾಕರ್. ಈಗ ಯಾರು ಆ ಒಂದು ಕುರ್ಚಿಯಲ್ಲಿ ಕೂತ್ಕೊಳ್ಳೋರು ಅನ್ನೋದೇ ಪ್ರಶ್ನೆ ಆಗಿರುವಂತದ್ದು. ಒಂದ್ ಕಡೆ ನಂದಕುಮಾರಿ ಅವರು ಯಾವುದೇ ಕಾರಣಕ್ಕೂ ನಾನ್ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರೆ, ಸುಧಾಕರ್ ಅವರು ಆ ಕುರ್ಚಿ ನನಗೆ ಬೇಕೇ ಬೇಕು ಅಂತ ಅವರು ಕೂಡ ಹಠ ಮಾಡ್ತಾ ಇರುವಂತದ್ದು. ಅವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದ್ ರೀತಿಯಾದಂತಹ ಗೊಂದಲದ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ, ಒಂದ್ ಕಡೆ ಅಲ್ಲಿ ನಂದಕುಮಾರಿ ಅವರು ಯಾವುದೇ ಕಾರಣಕ್ಕೂ ನನ್ನ ಕುರ್ಚಿ ಬಿಟ್ಕೊಡೋದಿಲ್ಲ ಅಂತ ಇದ್ರೆ, ಹಾಗೆ ಅವರು ಮತ್ತೊಬ್ರು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತ ದೃಶ್ಯ. 6ನೇ ತಾರೀಕು ಆಫೀಸಿಗೆ ಬಂದು ರಿಪೋರ್ಟ್ ಮಾಡ್ಕೊಂಡೆ. ರಿಪೋರ್ಟ್ ಅಂತಾನೆ ಇಲ್ಲ ಸರ್, ನಾನು ಚಾರ್ಜ್ ಕೊಟ್ಟಿರಲಿಲ್ಲ, ರಿವ್ಯೂ ಆಗಿರಲಿಲ್ಲ. CL ಹಾಕೊಂಡಿದ್ದ ನನಗೆ ಹೆಲ್ತ್ ಪ್ರಾಬ್ಲಮ್ ಇದೆ. 6ನೇ ತಾರೀಕು ಬಂದು ಸೈನ್ ಮಾಡಿದೆ. ಯಾಯಪ್ಪನು ನಮ್ಮ ಬರೋಷ್ಟೊತ್ತಿಗೆ ಅಟೆಂಡೆನ್ಸ್ ಎತ್ತಿ ಇಟ್ಕೊಂಡ್ಬಿಟ್ಟಿದ್ರು ಒಳಗಡೆ. ಅವರು 4 ದಿವಸದಿಂದ ಆಫೀಸಿಗೆ ಬರ್ತಿದ್ರಲ್ಲ, ಅವರೇ ಬೀರನ್ನ ಹಾಕೊಂಡಿದ್ರಂತೆ. 6ನೇ ತಾರೀಕು ಅವರು ಸೈನ್ ಮಾಡಿಬಿಟ್ಟು ಕಂಟಿನ್ಯೂಸ್ ಆಗಿ 12ನೇ ತಾರೀಕುವರೆಗೂ CL ತೋರಿಸ್ಬಿಟ್ಟು ಹೊಟ್ಟೋದ್ರು. ನಾನು ಅವತ್ತೇನು ಮಾತಾಡಲಿಲ್ಲ ಸರ್. ನನ್ನ ಪಡೆ ನಾನು ಕೆಲಸ ಮಾಡಿದೆ. ಹೆಡ್ ಆಫೀಸರ್ ಗಮನಕ್ಕೆ ತಂದೆ, ನಿಮ್ಮ ಆರ್ಡರ್ ನಿಮ್ಮ ಕೈ ಇದೆಯಲ್ವಾ, ನೀವು ಕೆಲಸ ಶುರು ಮಾಡಿ ಅಂತ ಹೇಳಿದ್ರು. RD ಸುಧಾಕರ ದಾವಣಗೆರೆ ಅಂತ, ನಾನು ನಂದಕುಮಾರಿ ಮಂಡ್ಯ ಅಂತ ನಾನು ಪರಿಚಯ ಮಾಡಿಕೊಂಡು VC ಅವ್ರಿಗೆ ಸೈನ್ ಮಾಡಿಬಿಟ್ಟು ಬಂದಿದ್ದೀನಿ. 12ವರೆಗೂ ವ್ಯಾಪಾರ ರಜಾ ಇತ್ತಲ್ಲ. ದಾವಣಗೆರೆಯಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಪ್ರಾದೇಶಿಕ ನಿರ್ದೇಶಕನ ಕೆಲಸ ಮಾಡ್ತಾ ಇದ್ದೆ. 27ನೇ ತಾರೀಕು ನನಗೆ ವರ್ಗಾವಣೆ ಆಗಿ ಮಂಡ್ಯಕ್ಕೆ ಬಂದು ನಾನು ರಿಪೋರ್ಟ್ ಮಾಡಿದ್ದೀನಿ 30ನೇ ತಾರೀಕು. ಮತ್ತು ನಂಗೆ 4ನೇ ತಾರೀಕು ಒಂದು ಆರ್ಡರ್ ಆಗಿ 6ನೇ ತಾರೀಕು ಕೈ ತಲುಪುತ್ತೆ, ನಿಮಗೆ ಸ್ಟೇ ಆಗಿದೆ ಹಳೆ ಆದೇಶಕ್ಕೆ, ಯಥಾಸ್ಥಿತಿ ಮೇಂಟೈನ್ ಮಾಡಿ ಅಂತ. ನನಗೆ ಟ್ರಾನ್ಸ್ಫರ್ ಆದತ್ತವಿಂದ ಇಲ್ಲಿರುವ ಪ್ರಾದೇಶಿಕ ನಿರ್ದೇಶಕಿ ಚಾರ್ಜ್ ಕೊಟ್ಟಿಲ್ಲ, ಕೆಲಸ ಮಾಡೋಕ್ಕೆ ಯಾವುದೇ ಸಹಕಾರ ಕೊಟ್ಟಿಲ್ಲ, ಮತ್ತು ಕಚೇರಿ ಬೀಗನೂ ಕೊಟ್ಟಿರಲಿಲ್ಲ. ಆದರೆ ಈಗ ಅನ್ನೆಸರಿ ನನ್ನ ಮೇಲೆ ಮಹಿಳಾ ದೌರ್ಜನ್ಯದ ಆರೋಪವನ್ನು ಮಾಡಿ ಪತ್ರ ಬರೆದವ್ರೆ. ಅವರ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ರು, ನನಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು, ಈ ರೀತಿ ಹೇಳಿದ್ದಾರೆ. ನಾನು ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತಾ ಇರೋದೇನೆಂದರೆ, ಆ ರೀತಿಯ ಯಾವುದೇ ದಾಖಲಾತಿ ಅವ್ರ ಹತ್ರ ಇದ್ದರೆ ನನ್ನ ಇಲ್ಲಿಂದ ನೇರವಾಗಿ ಜೈಲಿಗೆ ಕಳಿಸ್ಬೋದು. ಇಲ್ಲ ಅಂತಂದರೆ ಇದು ಇಡೀ ಕರ್ನಾಟಕಕ್ಕೆ ಮಾದರಿ ಆಗಬೇಕು. ಒಬ್ಬ ಪುರುಷ ನೌಕರ ಈ ರೀತಿಯ ದೌರ್ಜನ್ಯದ ಆರೋಪ ಹೊತ್ಕೊಂಡು ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕಾಗದೇ ಇರುವಂಥದ್ರ ವಿರುದ್ಧ ಕಾನೂನು ನನಗೂ ಒಂದೇ ಅವ್ರಿಗೂ ಒಂದೇ 14ನೇ ವಿಧಿ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ಡಾಕ್ಟರ್ ನಂದಕುಮಾರಿ ಅವರು, ಮಂಡ್ಯ ಪ್ರಾದೇಶಿಕ ನಿರ್ದೇಶಕಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದಕುಮಾರಿ ಅವರೇ, ಏನ್ ಆಗ್ತಾ ಇದೆ ಅಲ್ಲಿ ಅಂತ, ಯಾರಿರ್ಬೇಕು ಆ ಕುರ್ಚಿಯಲ್ಲಿ? ಸರ್, ಇದು ಯೂನಿವರ್ಸಿಟಿ ಟ್ರಾನ್ಸ್ಫರ್ ಮಾಡಿದ್ದು. ಹಲೋ, ಮಾತಾಡಿ ಕೇಳಿಸ್ತದೆ. ಅದು 30ನೇ ತಾರೀಕು ಆರ್ಡರ್ ಬಂದಿದೆ. ಟ್ರಾನ್ಸ್ಫರ್ ಆಗಿರೋ ಇಷ್ಟು ಜನ ಹೋಗಿ ಅಂತ ಹೇಳಿ ಮೇ 30. ಅದನ್ನ ಮತ್ತೆ 4ನೇ ತಾರೀಕಿಗೆ ಅಡ್ಮಿಷನ್ ನಡೀತಾ ಇರೋದ್ರಿಂದ ಈಗ ಮಧ್ಯದಲ್ಲಿ ಮಾಡಕ್ ಬರಲ್ಲ ಅಂತ ಹೇಳಿ FCC ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ, ಉಲ್ಲೇಖ ಹಾಕಿ ಕುಲಪತಿಗಳ ಅನುಮೋದನೆ ಮೇರೆಗೆ. ಓಕೆ. ಈಗ ಅದು ಆರ್ಡರ್ ಕ್ಯಾನ್ಸಲ್ ಆಗಿದ್ದು, 8 ಜನದ ಟ್ರಾನ್ಸ್ಫರ್ ಆಗಿತ್ತು. ಎಲ್ಲ ಅವ್ರವ್ರ ಜಾಗಕ್ಕೆ ಹೋಗಿ ಮಾಮೂಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇವ್ರೊಬ್ರು ಮತ್ತೆ ನನಗೆ ದಾವಣಗೆರೆಯಿಂದ ಅವ್ರು ಅಲ್ಲಿ ರಿಪೋರ್ಟ್ ಮಾಡ್ಕೊಂಡಿಲ್ಲ, ಅಲ್ಲಿ ಮತ್ತೆ ನನ್ಗೇನೆ ಬರ್ಬೇಕು ಮಂಡ್ಯ ಅಂತ ಬರ್ತಾ ಇದ್ದಾರೆ. ಈಗ ನನ್ಗೆ ಬಂದಿರೋದ್ರಿಂದ ಅವ್ರಿಗೂ ಬಂದಿದೆ, ನನ್ಗೂ ಬಂದಿದೆ. ನೀವು ಕೆಲಸ ಮಾಡಿ ಅಂತ ನನ್ನ ಕರ್ತವ್ಯನ ಯೂನಿವರ್ಸಿಟಿ ಪ್ರಕಾರ ನಾನು ಕೆಲಸ ನಿಭಾಯಿಸ್ತಾ ಇದ್ದೀನಿ ಸರ್. ಇದ್ರಲ್ಲಿ ನಂದೇನ್ ತಪ್ಪಿದೆ? ಓಕೆ, ಈಗ KSOU ನಲ್ಲಿ ಅದನ್ನ ಸ್ಟಾಪ್ ಮಾಡಿದಾರೆ, ತಡೆ ಹಿಡಿದಿದ್ದಾರೆ 4ನೇ ತಾರೀಕು. ಎಲ್ಲರೂ ವಾಪಸ್ ಹೋಗಿ, ಯಾಕೆಂದ್ರೆ ಅಡ್ಮಿಷನ್ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಅಂತ. ಒಟ್ಟು ಎಷ್ಟು ಜನ ಇಲ್ಲಿ ಟ್ರಾನ್ಸ್ಫರ್ ಆಗಿದ್ರು? ನೀವ್ ಹೇಳಿದ್ರಲ್ಲ 4 ಜನ ಎಲ್ಲ ಮತ್ತೆ ವಾಪಸ್ ಹೋದ್ರು ಅಂತ. 4 ಜನ ಅಲ್ಲ ಸರ್, 8 ಜನನೇ ಟ್ರಾನ್ಸ್ಫರ್ ಮಾಡಿದ್ರು. 6 ಜನ ಮಾಮೂಲಿ ಕೆಲಸಕ್ಕೆ ಹೋಗಿದ್ದಾರೆ. ನಾನು ಅಲ್ಲ, ಓಕೆ, ಈಗ ಇದನ್ನ ಬಗೆಹರಿಸಬೇಕಾಗಿರೋದು ಯಾರು ಮೇಡಮ್? ಇವ್ರೆ ಸರ್, ಅವ್ರು ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ವಾ ಇದ್ರ ಬಗ್ಗೆ? ಇಲ್ಲ ಸರ್, ನಿನ್ನೆ ಬಂದು ಟೀನು ಅವ್ರನ್ನು ಮಾತಾಡ್ಸಿ ಇಲ್ಲೂ ಮಾತಾಡಿ ಹೇಳಿಕೆ ತಗೊಂಡು ಹೋಗಿದ್ದಾರೆ. ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಸರ್, ನಿಮ್ಮ ಜಾಗಕ್ಕೆ ನೀವು ಹೋಗ್ಲೇಬೇಕು, ದಾವಣಗೆರೆಗೆ ಅಲ್ಲಿ ಹೋಗಿ ಕೆಲಸ ನಿಭಾಯಿಸಬೇಕು. ಓಕೆ, ಮತ್ತೆ ಅಧಿಕಾರಿಗಳ ಮಾತಿಗೂ ಬಗ್ತಾ ಇಲ್ವಾ ಸುಧಾಕರ್ ಅವರು? ಇಲ್ಲ ಸರ್, ಅವ್ರು ಬಗ್ತಾ ಇಲ್ಲ ಸರ್ ಅವರು. ಅಲ್ಲ, ಈಗ ಏನ್ ಹೇಳ್ತಾ ಇದಾರೆ ಮೇಡಮ್? ಮತ್ತೊಂದ್ ಕಡೆ ಹೇಳ್ತಾ ಇದಾರೆ, ದೂರ್ ಕೊಟ್ಟಿದ್ದಾರೆ ನಂದಕುಮಾರಿ ಅವರು, ಅವಾಚ್ಯ ಶಬ್ದಗಳಿಂದ ನಿಂದಿಸಿದೀನಿ ಅಂತೆಲ್ಲ ದೂರ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಪ್ರೂವ್ ಮಾಡ್ಬಿಡ್ಲಿ, ನಾನು ಆ ರೀತಿಯಾಗಿ ಏನು ಮಾಡಿಲ್ಲ, ನಾನು ಅಲ್ಲಿ ಕೂರ್ಲೇಬೇಕು ಅಂತ ಇದ್ದಾರೆ. ಸರ್, ನಾನು ಯಾವುದೇ ತರದ ಮಹಿಳಾ ಆಯೋಗವಾಗ್ಲಿ ಅಥವಾ ಮಾನನಷ್ಟ ಮೊಕದ್ದಮೆಗಾಗ್ಲಿ ನಾನು ಯಾವುದೇ ಕಂಪ್ಲೇಂಟ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಇದನ್ನ ಅವ್ರ ಬಾಯಿ ಬಂದಂಗೆ ಮಾತಾಡಿದ್ದ ನನ್ನ ಹೆಡ್ ಆಫೀಸ್ ಅವರು ನನ್ನ ಒಬ್ಬ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀನಿ, ಲೆಟರ್ ಲಿಖಿತ ರೂಪದಲ್ಲಿ. ಅಷ್ಟು ಬಿಟ್ರೆ ನಾನು ಯಾವ ಕೆಲಸನೂ ನಾನು ಮಾಡಿಲ್ಲ ಸರ್. ಅಲ್ಲ, ಇಷ್ಟೆಲ್ಲ ರಂಪಾಟ ಆಗ್ತಾ ಇದ್ರು, ಯಾಕೆ ಇನ್ನು ನೋಡ್ಕೊಂಡು ತಮಾಷೆ ನೋಡ್ತಾ ಇದಾರ ಅಂತ ದೊಡ್ಡ ದೊಡ್ಡ ಅಧಿಕಾರಿಗಳು ಅಲ್ಲಿ? ಸರ್, ಈಗ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ಇವತ್ತು ಸಿಕ್ಕಿದೆ ಅವ್ರ ಕೈಗೆ. ಅವ್ರೇನು ಯಾವ ತರ ಆಕ್ಷನ್ ತಗೋತಾರೆ ನೋಡೋಣ ಸರ್. ಅಲ್ಲ, ಈಗ ಸಿಕ್ಕಾದ್ಮೇಲೆ ಆದ್ರೂ ಏನಾದ್ರು ಇನ್ನೂ ಪ್ರತಿಭಟನೆ ಮಾಡ್ಕೊಂಡ್ ಕೂತಿದಾರ, ನಮ್ಗೆ ಬೇಕು ಆ ಕುರ್ಚಿ ಅಂತ?
ಅವರು ಒಳಗಡೆ ಕೂತಿದ್ದಾರೆ ಸರ್, ಇವತ್ತು ಬಿಲ್ಡಿಂಗ್ ಒಳಗಡೆ. ಅವ್ರು ಹೇಳ್ತಾ ಇದಾರೆ ನನ್ನನ್ನ ರಿನ್ಯೂ ಮಾಡಿಸ್ಕೊಡಿ ಅಂತ. ನನಗ್ ಬರಲ್ಲ ಸರ್ ರಿನ್ಯೂ ಮಾಡೋದು. ಅಲ್ಲ, ಈಗ ಆಕ್ಚುಲಿ ನೀವೇನು ಮಾತಾಡಕ್ಕಾಗಲ್ಲ. ಯಾರು ಟ್ರಾನ್ಸ್ಫರ್ ಮಾಡಿದ್ದಾರೆ, ಹಾಗೆ ಅಧಿಕಾರಿಗಳು ಯಾರಿದ್ದಾರೆ ಅವ್ರು ಇದಕ್ಕೆ ಇಲ್ಲಿ ರೆಸ್ಪಾನ್ಸ್ ಮಾಡಬೇಕು. ಅವ್ರು ಆಲ್ರೆಡಿ ಈಗ ಹೋಗಿ ಅಂತ ವಾಪಸ್ ಕಳ್ಸಿದ ಮೇಲೂ ಈ ರೀತಿಯಾಗಿ ಮಾಡೋದು ಅಂದ್ರೆ ಏನರ್ಥ ಅಂತ ಸರ್. ಈಗ ಅವರೇ ತೀರ್ಮಾನ ತಗೋಬೇಕು ಸರ್, ಹೆಡ್ ಆಫೀಸ್ ಅವರೇ ಮಾಡ್ಬೇಕು. ನೋಟಿಸ್ ಕೊಟ್ಟಿದ್ದಾರೆ, ಇವ್ರು ನನ್ಗೆ ರಿವ್ಯೂ ಮಾಡಿ ಅಂತ ಹೇಳ್ತಿದ್ದಾರೆ. ನನಗ್ ರಿವ್ಯೂ ಮಾಡಕ್ ಬರಲ್ಲ ಸರ್ ಇದು. ಓಕೆ, ನಾನ್ ಮಾಡಕ್ ಆಗಲ್ಲ ಸರ್. ಅಲ್ಲ, ಮತ್ತೆ ಈಗ ತಡೆ ಹಿಡ್ದಿದಾರಲ್ಲ, ಮತ್ತೆ ಯಾವಾಗ ಅದನ್ನ ಟ್ರಾನ್ಸ್ಫರ್ ನ ಇದ್ ಮಾಡ್ತಾರೆ, ಊರ್ಜಿತ ಮಾಡ್ತಾರೆ ಸರ್? ಇದು ಆಗಸ್ಟ್ 31 ಅಡ್ಮಿಷನ್ ಇದೆ. ಓಕೆ, ಆಗಸ್ಟ್ 30 ಆಮೇಲೆ ಯಾವ ರೀತಿ ಅವರು ಕ್ರಮ ಕೈಗೊಳ್ತಾರೆ ಯೂನಿವರ್ಸಿಟಿ ಕಡೆಯಿಂದ ನೋಡ್ಬೇಕು ಸರ್. ಓಕೆ, ಥ್ಯಾಂಕ್ ಯು ನಂದಕುಮಾರಿ ಅವರೇ, ನ್ಯೂಸ್ 18. ಜಾರಕಿಹೊಳಿ ಬ್ರದರ್ಸ್ ಆಡಿದ್ದೇ ಆಟ, ಮಾಡಿದ್ದೇ ರೂಲ್ಸ್. ನಿರಾಣಿ ಕುಟುಂಬದ್ದು ಅಷ್ಟೇ, ಆಡಿದ್ದೇ ಆಟ, ಹೇಳಿದ್ದೇ ವೇದಾಂತ. ನ್ಯೂಸ್ 18ಗೆ ಸಿಕ್ಕಿದೆ ರಾಜಕಾರಣಿಗಳ ರೆಡ್ ಲಿಸ್ಟ್. ಏನ್ ಹೇಳ್ತಾ ಇದ್ದೀವಿ ಅನ್ನುವ ಕುತೂಹಲ ನಿಮ್ಗಿರ್ಬೋದು. ಜಾರಕಿಹೊಳಿ ಬ್ರದರ್ಸ್ ಆಡಿದ್ದೇ ಆಟ, ಇಲ್ಲಿ ಅವರು ಹೇಳಿದ್ದೇ ವೇದಾಂತ ಅನ್ನಂಗಾಗಿದೆ. ಜಾರಕಿಹೊಳಿ ಬ್ರದರ್ಸ್ ಮತ್ತು ನಿರಾಣಿ ಕುಟುಂಬದ್ದು ಇಲ್ಲಿ ರೆಡ್ ಲಿಸ್ಟ್ ಒಂದು ಇದೆ. ಅದೇನು ಅನ್ನೋದನ್ನ ಹೇಳ್ತೀವಿ. ಜಾರಕಿಹೊಳಿ ಮತ್ತು ನಿರಾಣಿ ಕುಟುಂಬದಿಂದ ಪರಿಸರ ಮಾಲಿನ್ಯವನ್ನ ಮಾಡಲಾಗ್ತಾ ಇದೆ. ಪರಿಸರಕ್ಕೆ ಮಾರಕವಾಗಿವೆ. ರಾಜಕಾರಣಿಗಳ ಕಂಪನಿಗಳು ಡೇಂಜರ್ ಪಟ್ಟಿಗೆ ಸೇರಿವೆ. ಈ ರಾಜಕಾರಣಿಗಳ ಕಾರ್ಖಾನೆಗಳು ಅದ್ಯಾವ್ದ್ಯಾವ್ದು ಅನ್ನೋದನ್ನ ಕೂಡ ಹೇಳ್ತೀವಿ. ಸಕ್ಕರೆ, ರಾಸಾಯನಿಕ, ಮಿನರಲ್ಸ್ ಹಾಗೆ ಡಿಸ್ಟಿಲರೀಸ್ ಕಾರ್ಖಾನೆಗಳ ಕರ್ಮಕಾಂಡವನ್ನ ನ್ಯೂಸ್ 18 ಕನ್ನಡ ಬಿಚ್ಚಿರ್ತಾ ಇದೆ. ಕಾರ್ಖಾನೆಗಳಿಂದ ಬಿಡುಗಡೆ ಆಗ್ತಾ ಇದೆ ಕಲುಷಿತ ನೀರು, ಕಲುಷಿತ ಹೊಗೆ. ಪಿಸಿಬಿ ಪಟ್ಟಿಯಲ್ಲಿದ್ದಾರೆ 10ಕ್ಕೂ ಹೆಚ್ಚು ಪ್ರಭಾವಿ ನಾಯಕರು. ಅವರ ಕಾರ್ಖಾನೆಗಳು, ಕಂಪನಿಗಳು ಹಾಗೆ ಸಕ್ಕರೆ ಕಾರ್ಖಾನೆಗಳೆಲ್ಲವೂ ಕೂಡ ಇಲ್ಲಿ ಮಾಲಿನ್ಯ ನಿಯಂತ್ರಣ ಮಾಡಲು 15 ದಿನಗಳ ಕಾಲಾವಕಾಶವನ್ನು ನೀಡಲಾಗಿದೆ. 200ಕ್ಕೂ ಅಧಿಕ ಕಾರ್ಖಾನೆಗಳಿಗೆ ಪಿಸಿಬಿ ನೋಟಿಸ್ ಅನ್ನ ಕೂಡ ನೀಡಿದೆ. ಮಾಲಿನ್ಯ ನಿಯಂತ್ರಣ ಮಾಡಲು 15 ದಿನಗಳ ಡೆಡ್ ಲೈನ್ ಅನ್ನ ನೀಡಲಾಗಿರುವಂತದ್ದು ಪಿಸಿಬಿ ಇಂದ ಸಿಕ್ಕಿದೆ. ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ. ನೀವು ಕೂಡ ನೋಡ್ತಾ ಇದ್ರ ಯಾರೆಲ್ಲ ಘಟಾನುಘಟಿ ನಾಯಕರು ಅಲ್ಲಿ ಇದ್ದಾರೆ ಅನ್ನೋದನ್ನ. ಇಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ, ಮುರುಗೇಶ್ ನಿರಾಣಿ ಅವರು ಮಾಜಿ ಸಚಿವರು, ಹಾಲಿ ಶಾಸಕರು, ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರ್ಖಾನೆ ಕೂಡ ಸೇರಿದೆ. ಇಲ್ಲಿ ಪಿಸಿಬಿ ನೋಟಿಸ್ ನೀಡಿರುವಂತವರ ಕಾರ್ಖಾನೆಗಳ ಹೆಸರು ಮತ್ತು ಒಂದ್ ಕಡೆ ಅವರ ಅಂದ್ರೆ ಭಾವಚಿತ್ರವನ್ನ ಕೂಡ ಗಮನಿಸ್ತಾ ಇದ್ದೀರಾ. ದೊಡ್ಡ ದೊಡ್ಡ ರಾಜಕಾರಣಿಗಳೇ, ಅಮಿತ್ ಮೋರೆ ಆಗಿರ್ಬೋದು, ಮುರುಗೇಶ್ ನಿರಾಣಿ ಅವರಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಪ್ರಭಾಕರ್ ಕೋರೆ, ಈ ರೀತಿಯಾಗಿ ಎಲ್ಲರೂ ಕೂಡ ದೊಡ್ಡ ದೊಡ್ಡ ನಾಯಕರೇ. ಕಾಂಗ್ರೆಸ್ನ ಸಚಿವರು, ಹಾಲಿ ಸಚಿವರಿದ್ದಾರೆ, ಹಾಗೆ ಹಾಲಿ ಶಾಸಕರಿದ್ದಾರೆ, ಬಿಜೆಪಿಯ ಮಾಜಿ ಸಚಿವರಿದ್ದಾರೆ, ಹಾಲಿ ಶಾಸಕರುಗಳು ಇರುವಂತದ್ದು. ಹಾಗೆ ನೋಡ್ತಾ ಇದ್ದೀರಾ ಕತ್ತಿ ಅವರು, ಉಮೇಶ್ ಕತ್ತಿ ಅವರ ಕಾರ್ಖಾನೆ ಹೆಸರು ಕೂಡ ಇಲ್ಲಿ ಇದೆ. ಮುರುಗೇಶ್ ನಿರಾಣಿ ಅವರ ಕಾರ್ಖಾನೆಯ ಹೆಸರು ಕೂಡ ಇರುವಂತದ್ದು. ಸತೀಶ್ ಜಾರಕಿಹೊಳಿ ಅವರ ಕಾರ್ಖಾನೆಯ ಹೆಸರಿದೆ. ಹಾಗೆ ರಮೇಶ್ ಜಾರಕಿಹೊಳಿ ಅವರದಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದಿದೆ, ಪ್ರಭಾಕರ್ ಕೋರೆ ಅವರದಿದೆ. ಎಲ್ಲರೂ ಕೂಡ ರಾಷ್ಟ್ರೀಯ ಪಕ್ಷಗಳ ನಾಯಕರು, ಹಾಗೆ ಪ್ರಭಾವಿ ನಾಯಕರು ಇವರು. ಆ ಒಂದು ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರು. ಹೇಳೋದು ಒಂದು ವೇದಾಂತ, ಮತ್ತೆ ಮಾಡೋದು ಮಾತ್ರ ಅದೇ. ಯಾರ್ದು ಯಾವ್ಯಾವ ಕಂಪನಿ, ಕಾರ್ಖಾನೆ ಅನ್ನುವ ಹೆಸರನ್ನ ಕೂಡ ಹೇಳ್ತೀವಿ. ಬೆಳಗಾಂ ಶುಗರ್ ಪ್ರೈವೇಟ್ ಲಿಮಿಟೆಡ್, ಇದು ಸತೀಶ್ ಜಾರಕಿಹೊಳಿ ಅವರಿಗೆ ಸಿಗುವಂತದ್ದು. ಹಾಗೆ ಬೆಳಗಾಂ ಮಿನರಲ್ಸ್, ಸತೀಶ್ ಜಾರಕಿಹೊಳಿ ಅವರಿಗೆ ಇದು ಕೂಡ ಸೇರುವಂತಹ ಕಾರ್ಖಾನೆ. ಶ್ರೀ ರೇಣುಕಾ ಶುಗರ್ ಲಿಮಿಟೆಡ್, ಮುರುಗೇಶ್ ನಿರಾಣಿ ಅವರಿಗೆ ಸೇರುವಂತಹ ಕಾರ್ಖಾನೆ. ಇನ್ನು ಹರ್ಷ ಶುಗರ್ ಲಿಮಿಟೆಡ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರ್ಖಾನೆ ಇದು. ದೂದ್ ಗಂಗಾ ಕೃಷ್ಣ ನಿಯಮಿತ್, ಅಮಿತ್ ಕೋರೆ ಅವರಿಗೆ ಸೇರುವಂತಹ ಕಾರ್ಖಾನೆ. ಇನ್ನು ಗೋಕಾಕ್ ಶುಗರ್ ಲಿಮಿಟೆಡ್, ವಿದ್ಯಾ ಮರಕುಂಬಿ ಅಂದ್ರೆ ಮುರುಗೇಶ್ ನಿರಾಣಿ ಅವರ ಸಂಬಂಧಿ, ಇವರಿಗೆ ಸೇರುವಂತಹ ಕಾರ್ಖಾನೆ. ರೇಣುಕಾ ಶುಗರ್ ಲಿಮಿಟೆಡ್, ವಿದ್ಯಾ ಮರಕುಂಬೆ ಅಂದ್ರೆ ಇದು ಕೂಡ ಮುರುಗೇಶ್ ನಿರಾಣಿ ಅವರಿಗೆ ಸೇರುತ್ತೆ. ಇನ್ನು ಸತೀಶ್ ಶುಗರ್ಸ್, ಇದು ಹಾಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಸೇರುವಂತಹ ಕಾರ್ಖಾನೆ ಆಗಿದೆ. ಸತೀಶ್ ಮಿನರಲ್ಸ್ ಕೂಡ ಇವರಿಗೆ ಸೇರುವಂತಹ ಕಾರ್ಖಾನೆನೆ. ಹಾಗೆ ಶಿವಶಕ್ತಿ ಶುಗರ್ ಲಿಮಿಟೆಡ್, ಇದು ಪ್ರಭಾಕರ್ ಕೋರೆ ಅವರು, ಬಿಜೆಪಿಯ ರಾಜ್ಯಸಭಾ ಸದಸ್ಯ, ಅವರಿಗೆ ಸೇರುವಂತಹ ಕಾರ್ಖಾನೆ ಆಗಿದೆ. ಇನ್ನು ಸೌಭಾಗ್ಯ ಲಕ್ಷ್ಮಿ, ಈ ಒಂದು ಕಾರ್ಖಾನೆ ಹಾಲಿ ಶಾಸಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರಿಗೆ ಸೇರುವಂತಹ ಕಾರ್ಖಾನೆ ಆಗಿದೆ. ಇನ್ನು ವಿಶ್ವರಾಜ್ ಶುಗರ್ ಇಂಡಸ್ಟ್ರೀಸ್, ಇದು ಮಾಜಿ ಸಚಿವ ಹಾಲಿ ಶಾಸಕ ಉಮೇಶ್ ಕತ್ತಿ ಅವರಿಗೆ ಸೇರುವಂತಹ ಕಾರ್ಖಾನೆ ಆಗಿದೆ.